ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಹ್ಯಾಪಿ ವುಮೆನ್ಸ್ ಡೇ, ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವತ್ತು ಸಂಡೇನಲ್ಲಿ ಏನೋ ಸ್ಪೆಷಲ್ ಇತ್ತು ಅಂದರೆ ಏನೋ ಪ್ಲ್ಯಾನ್ ಮಾಡ್ಕೊಳ್ತಿದ್ವಿ ನಾವು ಕಸಿನ್ಸ್ ಎಲ್ಲ ರೆಸಾರ್ಟ್ಗೆ ಹೋಗೋಣ ಅಂತ. ಸೊ ಲಾಸ್ಟ್ ಮಿನಿಟ್ಸಲ್ಲಿ ಪ್ಲ್ಯಾನ್ ಆಯಿತು. ಆ್ಯಕ್ಚುಲಿ ಎಲ್ಲ ಚೆಕ್ಕಿಂಗ್ ಆಗಿತ್ತು. ಒಂದು ಸಲ ಲಾಸ್ಟ್ ಮಿನಿಟಲ್ಲಿ ಪ್ಲ್ಯಾನ್ ಆಯಿತು. ಆ ಕಡೆಯಿಂದ ನಮ್ಮ ಅಕ್ಕ ಭಾವ ಎಲ್ಲ ಅವ್ರು ಇನ್ನೊಂದು ಕಡೆ ಗಾಡಿಯಿಂದ ಬರ್ತಿದ್ರು. ಸೊ ಈ ಕಡೆ ನಾನು ನಮ್ಮ ಅಕ್ಕ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಮೆಟ್ರೋ ಇಟ್ಕೊಂಡು ಆ ಕಡೆಯಿಂದ ಕ್ಯಾಬ್ ಮಾಡಿಕೊಂಡು ನಾವು ಹೋಗಿದ್ದು ಗುಹಾಂತರ ರೆಸಾರ್ಟ್ಗೆ. ಅಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಸಖತ್ತಾಗಿತ್ತು. ಹಾಗೆ ನೋಡ್ತಾ ಬನ್ನಿ, ನಿಮಗೆ ಗೊತ್ತಾಗುತ್ತೆ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಎಂಟ್ರೆನ್ಸೇ ಅಷ್ಟು ಚೆನ್ನಾಗಿತ್ತು. ಸೊ ಒಳಗಡೆ ಹೋಗ್ತಾ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂದರೆ ಒಂಥರ ಗುಹೆ ಒಳಗೆ ನಾವು ಹೋಗಬೇಕು. ಆ ರೆಸಾರ್ಟ್ಗೆ ಎಂಟ್ರಿ ಆಗಬೇಕು ಅಂದರೆ ತುಂಬಾ ಸಖತ್ತಾಗಿದೆ ಪ್ಲೇಸು. ನಾನಂತೂ ಎಕ್ಸ್ಪೆಕ್ಟೇ ಮಾಡಲ್ಲ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ. ಗುಹೆ ಒಳಗೆ ಹೋಗ್ತೀವಿ, ಫುಲ್ ಎಲ್ಲ ಮಣ್ಣಲ್ಲೇ ಎಲ್ಲ ರಿಯಲ್ ಗುಹೆ ಹೇಗಿರುತ್ತೆ ಅದೇ ಥರನೇ ಇತ್ತು. ಸಖತ್ತಾಗಿ ಮಾಡಿದ್ರು. ಡಿಸೈನಿಂಗ್ ಆಗಲಿ ಪ್ರತಿಯೊಂದು ಸಖತ್ತಾಗಿತ್ತು. ಸೊ ಹಾಗೆ ಹೋಗಿ ಒಳಗೆ ಎಂಟ್ರಿ ಕೊಟ್ಟರೆ ಅಲ್ಲಿಂದ ಒಂದು ಫೇವ್ರೆಟ್ ಪ್ಲೇಸ್ ಅಂತ ನನಗೆ ಅದು ಸಖತ್ ಇಷ್ಟ ಆಗೋಯ್ತು. ಫೇವ್ರೆಟ್ ಆಗೋಯ್ತು ಕೂಡ ಆ್ಯಕ್ಚುಲಿ ಆ ಪ್ಲೇಸ್ ನನಗೆ. ಒಂದು ಅದೇ ಆ್ಯಕ್ಚುಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಅದೊಂದೇ ಪ್ಲೇಸ್ ಇರೋದು. ತುಂಬಾ ಚೆನ್ನಾಗಿತ್ತು ಅದು ವಾಟರ್ದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲೆಲ್ಲ ರೈನ್ ಡ್ಯಾನ್ಸಿಂಗ್ ಇರುತ್ತೆ. ಇಲ್ಲೊಂದು ಶಿವನ್ ಇದ್ದೇ ಜಾಗ ಸಖತ್ತಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಒಂಥರ ಯಾವುದೋ ಫಾರಿನಿಗೆ ಬಂದಿದ್ದೀವಿ ಅನ್ನೋ ಕೊಡುತ್ತೆ, ವೈಬ್ಸ್ ಸಿಗುತ್ತೆ. ಅಲ್ಲಿ ನಾವು ಫೋಟೋಶೂಟ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿತ್ತು. ಫುಲ್ಲು ಅಕ್ಕಪಕ್ಕ ಗ್ರೀನರಿ, ಒಂಥರ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇತ್ತು, ಅಷ್ಟೇ ಚೆನ್ನಾಗಿತ್ತು. ಆಮೇಲೆ ತುಂಬಾ ಫೋಟೋಶೂಟ್ಸ್ ಮಾಡ್ಕೊಂಡ್ವಿ. ಆಮೇಲೆ ನಾವು ಹೋದಾಗ ತಿಂಡಿ ಬೇರೆ ಕೂಡ ತಿಂದಿರಲಿಲ್ಲ. ಆಮೇಲೆ ಅಲ್ಲಿಗೆ ಹೋಗ್ತಿದ್ದಂಗೆ ಸ್ನ್ಯಾಕ್ಸ್ ಟೈಮ್ ಶುರುವಾಯಿತು. ಅಲ್ಲಿ ಗೋಬಿ ಮಂಚೂರಿ ಮತ್ತು ಮಸಾಲೆ ಪುರಿ ಎಲ್ಲ ತಿಂದು ಅದೇ ಹೊಟ್ಟೆ ತುಂಬೋಯ್ತು ಆ್ಯಕ್ಚುಲಿ. ಆಮೇಲೆ ಕೂಡ ಲಂಚ್ ಕೂಡ ಆಯಿತು. ನಾನ್ ವೆಜ್ಜು ಎಲ್ಲನೂ ಇದೆ. ಫುಲ್ ವೆರೈಟೀಸ್ ಮಾಡಿದರು. ಅಲ್ಲಿ ನಾವು ಪನ್ನೀರು, ಪರೋಟ ಮತ್ತು ಪಲಾವು, ಮೊಸರು ಬಜ್ಜಿ, ಇನ್ನು ಸ್ವೀಟ್ಸು, ಐಸ್ ಕ್ರೀಮ್ಸು ಅದೆಲ್ಲ ಸಖತ್ತಾಗಿತ್ತು. ಮತ್ತು ಈ ಕಿಡ್ಸ್ ಏರಿಯಾದಲ್ಲೂ ಅಷ್ಟು ಇಂಡೋರ್ ಗೇಮ್ಸ್ ಕೂಡ ಇದೆ. ಕೇರಮ್ ಇದೆ, ಶಟಲ್ ಕಾಕ್ ಇದೆ. ಮತ್ತು ನನ್ನ ತಂಗಿ ಇಲ್ಲಿ ಬೈಕ್ ರೈಡಿಂಗ್ ಮಾಡಿದ್ಲು. ಅದು ಅಂತೂ ನನಗೆ ಹೋಗೋಕ್ಕೆ ಭಯ ಆಯಿತು. ಸೊ ನಾನು ಹೋಗಲಿಲ್ಲ, ನಂಗೆ ಬರ್ತಾನೂ ಇರಲಿಲ್ಲ. ಸೊ ಇದೆಲ್ಲ ಸಖತ್ತಾಗಿತ್ತು. ಮತ್ತು ಕ್ರಿಕೆಟ್ ಆಡೋದಕ್ಕೂ ಈ ಕಡೆ ಕ್ರಿಕೆಟಿಂಗ್ ಇದೆ, ಜಿಪ್ಲೈನಿಂಗ್ ಇದೆ. ಇದಂತೂ ಹೆವಿ ಭಯ ಆಯಿತು. ಇದನ್ನು ನಾನು ಟ್ರೈ ಮಾಡಿದೆ, ಬಟ್ ಭಯ ಸಖತ್ತಾಯಿತು. ಅದು ಚೆನ್ನಾಗಿತ್ತು. ಒಂಥರ 2 ಡೇಸ್ ನಾವಿದ್ದರೆ ಫುಲ್ ಎಂಜಾಯ್ಮೆಂಟ್ ಮಾಡೋದಕ್ಕೆ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಒಂಥರ ಪೀಸ್ಫುಲ್ಲಾಗಿರುತ್ತೆ. ಒಳಗಡೆನೇ ಎಲ್ಲ ಫೆಸಿಲಿಟೀಸ್ ಇದೆ, ಗೇಮ್ಸ್ ಕೂಡ ಇದೆ. ಹಾಗೆ ವಾಟರಲ್ಲಿ ಏನಂತ ಗೇಮ್ಸ್ ಇಲ್ಲ, ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ಕೋಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಸಂಜೆ ಸ್ನ್ಯಾಕ್ಸ್ ಇರುತ್ತೆ. ಸಂಜೆಗೆ ಕಾಫಿ, ಟೀ, ಬಜ್ಜಿ ಮತ್ತು ಬೇಲ್ಪುರಿ ಇದನ್ನೆಲ್ಲ ಮಾಡಿದರು. ಆಮೇಲೆ ಒಂದು 5:30ಗೆ ರೈನ್ ಡ್ಯಾನ್ಸಿಂಗ್ ಇತ್ತು. ಸೊ ಅಲ್ಲೇ ನಾವು ಹೋಗಲಿಲ್ಲ, ಬಟ್ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ರೈನ್ ಡ್ಯಾನ್ಸ್ ಇತ್ತು. ಸೊ ಇದಾಗಿತ್ತು ಸಂಡೇ ಸ್ಪೆಷಲ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಇನ್ಯಾರು ಸಬ್ಸ್ಕ್ರೈಬ್ ಮಾಡಿ